ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 48ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಸ್ನೇಹಿತರೆ, ಒಂದು ವಿಮಾನದಲ್ಲಿ ಕೇವಲ 100 ಗ್ರಾಂ ತೂಕ ಕಡಿಮೆ ಆದರೂ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಉಳಿಸ್ಲಿಕ್ಕೆ ಸಾಧ್ಯ ಅಂತಂದರೆ ನೀವು ನಂಬ್ತೀರಾ? ನಂಬಲಿಕ್ಕಿಲ್ಲ. ಆದರೆ ಇದು ಸತ್ಯ. ಇದು ಯಾವುದೇ ಸಿನಿಮಾದ ಕಥೆಯಲ್ಲ. ಇದನ್ನು ಸತ್ಯ ಅಂತ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇರೋದು ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾಗಿರ್ತಕ್ಕಂತಹ ಇಂಡಿಗೋ. ಹೌದು, ಇದು ಇಂಡಿಗೋ ಬಳಸುತ್ತಿರುವಂತಹ ಅತ್ಯಂತ ಚತುರ ತಂತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದೆ. ಒಂದು ಸಣ್ಣ ಬದಲಾವಣೆ, ಆದರೆ ಅದರ ಲಾಭ ಮಾತ್ರ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿಗಳು ಸಿಗ್ತಾ ಇವೆ ಅಂತಂದರೆ ನಂಬಲೇಬೇಕು. ಹಾಗಾದರೆ ವಿಮಾನದ ತೂಕ ಕಡಿಮೆ ಮಾಡಿದರೆ ಇಂಧನ ಹೇಗೆ ಉಳಿತದೆ ಅಂತ ನಿಮಗೆ ಡೌಟ್ ಇದೆ. ಬನ್ನಿ, ಆ ಬಗ್ಗೆನೇ ಇವತ್ತಿನ ಚೋರಿಕಿಯಾರೆ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರಲಿ, ತೂಕವೇ ದೊಡ್ಡ ಖರ್ಚು ಅಂತಂದರೆ ಒಂದು ವಿಮಾನವು ಹಾರಲು ಸಾವಿರಾರು ಲೀಟರ್ ಇಂಧನವನ್ನು ಸುಡುತ್ತದೆ. ಆದರೆ ವಿಮಾನದ ತೂಕ ಹೆಚ್ಚಾದಷ್ಟು ಎಂಜಿನ್ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಹೆಚ್ಚು ಶ್ರಮ ಅಂತಂದರೆ ಹೆಚ್ಚು ಇಂಧನವನ್ನು ವ್ಯಯಿಸಬೇಕಾಗತ್ತೆ. ಅಂದರೆ ಪ್ರತಿ 1 ಕಿಲೋ ತೂಕವೂ ಕೂಡ ವಿಮಾನದ ಕಂಪನಿಗೆ ಎಕ್ಸ್ಟ್ರಾ ಖರ್ಚಾಗಿ ಪರಿಗಣಿಸಲ್ಪಡ್ತದೆ. ಉದಾಹರಣೆಗೆ 10 kg ತಗೊಂಡು ಹಾರೋದಕ್ಕೂ 11 kg ತಗೊಂಡು ಹಾರೋದಕ್ಕೂ ಖಂಡಿತ ವ್ಯತ್ಯಾಸ ಇದೆ. ಸೊ ಈ ಸಣ್ಣ ವಿಷಯವನ್ನು ಇಂಡಿಗೋ ಬಹಳ ಚೆನ್ನಾಗಿ ಅರ್ಥಕೊಳ್ಳುತ್ತೆ. ಹಾಗಾಗಿ ಇಂಡಿಗೋ ಇದನ್ನು ಗಮನಿಸಿಕೊಂಡು ವಿಮಾನದಲ್ಲಿದ್ದ ಒಂದಷ್ಟು ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಹೊರಡುತ್ತೆ. ಮೊದಲನೇದಾಗಿ, ವಿಮಾನದಲ್ಲಿದ್ದ ಪೈಲಟ್ಗಳಿಗೆ ನೀಡುವಂತಹ ಮುದ್ರಿತ ದಾಖಲೆಗಳು, ಮ್ಯಾನ್ಯುವಲ್ಗಳು, ಪುಸ್ತಕಗಳು ಮತ್ತು ಹಲವು ಕಾಗದಗಳು ಇದೆಲ್ಲ ಇತ್ಯಾದಿಗಳನ್ನು ಸೇರಿ ಹಲವು ಕಿಲೋಗಳಷ್ಟು ತೂಕವನ್ನು ಹೆಚ್ಚಿಸ್ತಾ ಇದ್ದವು. ಆಮೇಲೆ ಇಂಡಿಗೋ ಏನು ಮಾಡ್ತು ಅಂತ ಕೇಳಿದರೆ, ಈ ಕಾಗದಗಳನ್ನು ರಿಪ್ಲೇಸ್ ಮಾಡಿಬಿಟ್ಟು ಬಹುಪಾಲನ್ನು ಐಪ್ಯಾಡ್ ಅಥವಾ ಇಲೆಕ್ಟ್ರಾನಿಕ್ ಫ್ಲೈಟ್ ಬ್ಯಾಗ್ EFB ಅಂತ ಕರೀತಾರೆ, ಅದರ ಮೂಲಕ ಡಿಜಿಟಲ್ ರೂಪಕ್ಕೆ ಬದಲಾಯಿಸಲಾಯಿತು. ಇದರಿಂದ ಪ್ರತಿ ವಿಮಾನದಲ್ಲೂ ಅನಗತ್ಯ ತೂಕ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಇಷ್ಟು ಮಾತ್ರವಲ್ಲ, ತನ್ನ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕೂಡ ಹೆಚ್ಚಾಗಿ ಮಹಿಳಾ ಸಿಬ್ಬಂದಿಗಳಿಗೆ ಪ್ರಿಫರೆನ್ಸನ್ನು ತೋರಿಸ್ತದೆ. ಕಾರಣ ಇಷ್ಟೇ, ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ತೂಕದಲ್ಲಿ ಸ್ವಲ್ಪ ಕಡಿಮೆ ತೂಗ್ತಾರೆ ಅನ್ನುವಂಥದ್ದು. ಇರಲಿ, ತೂಕ ಕಡಿಮೆ ಆದರೆ ಲಾಭ ಹೇಗೆ? ಇದು ಕೇವಲ ಒಂದು ವಿಮಾನದ ಕಥೆಯಲ್ಲ. ಇಂಡಿಗೋದ ಬಳಿ ಬರೋಬ್ಬರಿ 350ಕ್ಕೂ ಅಧಿಕ ವಿಮಾನಗಳು ಇವೆ. ಪ್ರತಿದಿನ ಸಾವಿರಾರು ಪಯಣಗಳನ್ನು ಅವು ನಡೆಸ್ತವೆ. ಒಂದು ವಿಮಾನದಲ್ಲಿ ಸ್ವಲ್ಪ ಇಂಧನ ಉಳಿದ್ರೂ ಕೂಡ ಎಲ್ಲ ಒಟ್ಟು ವಿಮಾನಗಳನ್ನು ಸೇರಿಸಿದಾಗ ವರ್ಷಕ್ಕೆ ಲಕ್ಷಾಂತರ ಲೀಟರ್ ಇಂಧನ ಉಳಿತಾಯ ಆಗ್ತದೆ. ಅಂತಂದರೆ ಆ ಲಕ್ಷಾಂತರ ಲೀಟರ್ ಇಂಧನದ ಮೌಲ್ಯ ಬರೋಬ್ಬರಿ ಕೋಟ್ಯಾಂತರ ರೂಪಾಯಿಗಳು ಆಗ್ತವೆ. ಇದೊಂದೇ ಅಲ್ಲ, ಇಂಡಿಗೋ ಮತ್ತು ಇತರ ವಿಮಾನಯಾನ ಸಂಸ್ಥೆಗಳು ಕೂಡ ಇನ್ನೂ ಹಲವು ರೀತಿಯ ತೂಕ ಕಡಿಮೆ ಮಾಡುವ ತಂತ್ರಗಳನ್ನು ಬಳಸಲಿಕ್ಕೆ ಆರಂಭಿಸಿವೆ. ಹಗುರವಾದ ಆಸನಗಳು, ಹಗುರವಾದ ಟ್ರಾಲಿಗಳು, ಅಗತ್ಯವಿರುವಷ್ಟು ಮಾತ್ರ ಕುಡಿಯುವಂತಹ ನೀರು, ಕಡಿಮೆ ತೂಕದ ಕಾರ್ಪೆಟ್ ಮತ್ತು ಒಳಾಂಗಣ ಸಾಮಗ್ರಿಗಳು, ವಿಮಾನದಲ್ಲಿ ಬೇಕಾದಷ್ಟೇ ಇಂಧನವನ್ನು ತುಂಬಿಕೊಳ್ಳುವಂಥದ್ದು, ಈ ಎಲ್ಲ ಸಣ್ಣ ಸಣ್ಣ ಬದಲಾವಣೆಗಳು ಸೇರಿ ದೊಡ್ಡ ಉಳಿತಾಯವನ್ನು ತರ್ತಾ ಇವೆ. ವಿಶೇಷವಾಗಿ ಇದನ್ನು ಸ್ಕೇಲ್ ಆಪ್ಟಿಮೈಸೇಷನ್ ಅಂತ ಕರೀತಾರೆ. ಸ್ಕೇಲ್ ಆಪ್ಟಿಮೈಸೇಷನ್ ಅಂತಂದರೆ ಒಂದು ವಿಮಾನದಲ್ಲಷ್ಟೇ ಅಲ್ಲ, ಸಂಪೂರ್ಣ ವಿಮಾನ ಪಡೆಯಾದ್ಯಂತ, ಫ್ಲೀಟ್ ಅಂತ ಕರೀತಾರೆ ವಿಮಾನದ ದೊಡ್ಡ ಒಂದು ಪಡೆಗೆ, ಅಂಥ ಸಣ್ಣ ಉಳಿತಾಯಗಳನ್ನು ಅಪ್ಲೈ ಮಾಡುವಂಥದ್ದು. ಒಂದು ಉದಾಹರಣೆಗೆ ತಗೊಳ್ಳೋದಾದರೆ, ಒಂದು ವಿಮಾನದಲ್ಲಿ 20-30 kg ಕಡಿಮೆ ಆದರೆ ಅಷ್ಟು ದೊಡ್ಡ ವಿಷಯ ಅಂತ ನಮ್ಗೆ ಅನಿಸದೇ ಇರ್ಬೋದು. ಆದರೆ 100 ವಿಮಾನಗಳು ಪ್ರತಿದಿನ ಹಲವಾರು ಬಾರಿ ಹಾರಿದಾಗ ಅದೇ ಸಣ್ಣ ಬದಲಾವಣೆ ಅನ್ನುವಂಥದ್ದು ಕೋಟಿ ರೂಪಾಯಿಗಳ ಉಳಿತಾಯಕ್ಕೆ ಕಾರಣ ಆಗ್ತದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಂಧನವನ್ನು ಕಡಿಮೆ ಸುಟ್ಟರೆ ಪರಿಸರಕ್ಕೂ ಲಾಭ. ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವ ಪ್ರಮಾಣವು ಕಡಿಮೆ ಆಗ್ತದೆ. ಹಾಗಾಗಿ ಈ ತಂತ್ರವು ಕಂಪನಿಯ ಖರ್ಚನ್ನು ಮಾತ್ರವಲ್ಲ, ಪರಿಸರವನ್ನು ಕೂಡ ರಕ್ಷಿಸ್ತದೆ. ಸ್ನೇಹಿತರೆ, ನಮಗೆ ಸಾಮಾನ್ಯವಾಗಿ ಕಾಣುವಂತಹ ಒಂದು ಕಾಗದ, ಒಂದು ಪುಸ್ತಕ ಅಥವಾ ಕೆಲವು KG ತೂಕ ವಿಮಾನಯಾನ ಸಂಸ್ಥೆಗೆ ಕೋಟಿ ರೂಪಾಯಿಗಳ ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಆದ್ದರಿಂದಲೇ ತೂಕ ಕಡಿಮೆ ಮಾಡಿ ಇಂಧನ ಉಳಿಸಿ ಲಾಭ ಹೆಚ್ಚಿಸಿ ಎಂಬ ತತ್ವವನ್ನು ಇಂಡಿಗೋ ಸೇರಿದಂತೆ ಅನೇಕ ವಿಮಾನಯಾನ ಸಂಸ್ಥೆಗಳು ಅನುಸರಿಸ್ತಾ ಇವೆ. ಎನಿವೆ, ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.